ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ತುಂಬ ದಿನ ಆದಮೇಲೆ ಇಷ್ಟು ಬೆಳಕು, ಇಷ್ಟು ಬೆಳಕು ಮನೆ ಹತ್ರ ಅಥವಾ ಏನಕ್ಕೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೆನ್ನೆ ಸಂಜೆ ಅಮ್ಮನ ಮನೆಯಿಂದ ಬಂದಾಯಿತು. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಹೋಗಿ ಬಂದಿದ್ದು ಒಂದು ದಿನ ಫುಲ್ ಬೇಜಾರು, ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ನಾವು ಮಾತ್ರ ಇಲ್ಲಿರ್ತೀವಿ ಅಷ್ಟೇ, ಮನಸ್ಸೆಲ್ಲ ಪೂರ್ತಿ ಅಲ್ಲೇ ಇರುತ್ತೆ. ನೆನ್ನೆ ಇಷ್ಟೊತ್ತಿನಲ್ಲಿ ಅಲ್ಲೇನು ಮಾಡ್ತಾಯಿದ್ವಿ ಅದೇ ನೆನಪಾಗ್ತಾ ಇರುತ್ತೆ. ಇವತ್ತು ಒಂದು ಸ್ವಲ್ಪ ಬೇಜಾರಂತಲೇ ಶುರುವಾಗಿರೋ ದಿನ ಇದು. ಒಂದಿನ ಆ ಥರ ಫೀಲ್ ಆಗ್ತಾ ಇರುತ್ತೆ. ನಿಮಗೂ ಹೀಗೆ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ತಿಂಡಿ ಇಷ್ಟು ದಿನ ಆದಮೇಲೆ ಇಷ್ಟು ಸೂರ್ಯನ ಬೆಳಕನ್ನು ನೋಡ್ತಾ ಇರೋದು. ಬಿಸಿಲೇ ನೋಡಿಲ್ಲ, ಸೂರ್ಯನೇ ನೋಡಿಲ್ಲ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂಥರ ಯಾವಾಗಲೂ ಇದು ಟೈಮ್ ಎಷ್ಟು ಅಂತಲೇ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಒಂದೇ ಥರ ಇತ್ತು ವೆದರು. ಒಂಥರ ಖುಷಿ ಆಯಿತು ಬೆಳಗ್ಗೆ ಈ ಬಿಸಿಲು ನೋಡಿದಾಗ. ಬಟ್ ಅದು ತುಂಬ ಹೊತ್ತುವರೆಗೂ ಇರಲಿಲ್ಲ, ತುಂಬ ಟೈಮ್ವರೆಗೂ ಇರಲಿಲ್ಲ. ಬೇಗನೆ ಸೋನೆ ಬಂತು ಮಧ್ಯಾಹ್ನ ಅಷ್ಟರಲ್ಲೆಲ್ಲ. ಮತ್ತು ಬಿಸಿಲು ಎಲ್ಲ ಮಾಯ ಆಗಿ ಮತ್ತು ಅದೇ ಮೋಡ. ಬಟ್ಟೆ ತೊಳೆಯೋದಿದೆ, ಬಟ್ಟೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಲ್ಲ ಅಂತಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ಒಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ, ಏನೇ ಕಂಫರ್ಟ್ ಆಗ್ತೀವಿ ಅಂತ ಅಂದ್ರೂ ಕೂಡ. ಅದಕ್ಕೋಸ್ಕರ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆಯಿಂದನಾದ್ರೂ ತೊಳೆಯೋದಕ್ಕೆ ಶುರು ಮಾಡಬೇಕು. ಒಂದು 3-4 ಸಲ ಹಾಕುವಷ್ಟು ಬಟ್ಟೆ ಆಗಿಬಿಟ್ಟಿದೆ. ಮತ್ತು ಒಂದು ವಾರಕ್ಕಾಗುವಷ್ಟು ತರಕಾರಿಗಳನ್ನು ತರಿಸ್ಕೊಳ್ತೀನಿ. ಮತ್ತೆ ಪದೇ ಏನು ತರಿಸಲ್ಲ. ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಸೊಪ್ಪು ಮತ್ತು ತರಕಾರಿನ ತರಿಸೋದು. ಮಧ್ಯೆ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ಮಾತ್ರ ಏನಾದ್ರೂ ತರಿಸ್ಕೊಳ್ತೀನಿ. ಒಂದು ವಾರಕ್ಕೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಚಿಂತೆ ಇರೋದಿಲ್ಲ. ಹಾಗೆ ಇದ್ರ ಬಗ್ಗೆ ಹೇಳಲೇಬೇಕು. ಇಷ್ಟು ಮಾತ್ರ ಕಮೆಂಟ್ಸ್ ಅಂತಲ್ಲ, ಇನ್ನೂ ತುಂಬ ಕಮೆಂಟ್ಸ್ ಒಳ್ಳೊಳ್ಳೆ ರೀತಿಯಲ್ಲಿ ಹಾಕಿದ್ದೀರಾ. ನೋಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರಾ. ನೋಡಿದ್ರೇ ಖುಷಿ ಅಂತ ಅನಿಸುತ್ತೆ. ಕೆಲವೊಂದು ಕಮೆಂಟ್ಸ್ಗಳನ್ನು ಮಾತ್ರ ಪಿನ್ ಮಾಡಿದ್ದೀನಿ, ಇಷ್ಟು ಮಾತ್ರ ಬಂದಿದೆ ಅಂತಲ್ಲ. ಯಾವುದೆಲ್ಲ ಮಿಸ್ ಮಾಡಿದ್ದೀನಿ ಸಾರಿ. ಇದು ತುಂಬ ಇಷ್ಟ ಆಯಿತು, ಹಾಕಬೇಕು ಅಂತ ಅನ್ನಿಸ್ತು, ಹಾಗಾಗಿ ಪಿನ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಖುಷಿ ಆಗುತ್ತೆ ಆ ಕಮೆಂಟ್ಸ್ ಎಲ್ಲ ನೋಡಿದರೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಖಂಡಿತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಮೆಂಟ್ಸನ್ನು ಹಾಕಿರ್ತೀರ. ಎಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಯೋಚನೆ ಇರೋದಿಲ್ಲ. ಸೊಪ್ಪು ತರಕಾರಿ ಯಾವ್ದ್ಯಾವ್ದು ಫಸ್ಟು ಹಾಳಾಗುತ್ತೆ ಅದನ್ನೆಲ್ಲ ಫಸ್ಟ್ ಬಳಸ್ಕೊಳ್ಳೋದು. ಇವಾಗ ಸೊಪ್ಪು ಎಲ್ಲ ಜಾಸ್ತಿ ದಿನದವರೆಗೂ ಇರೋದಿಲ್ಲ, ಹಾಗಾಗಿ ಫಸ್ಟು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಖಾಲಿ ಮಾಡ್ತೀನಿ ಇವತ್ತು. ನಾಳೆಯಿಂದ ಯಾವ ತರಕಾರಿ ಬೇಗ ಹಾಳಾಗುತ್ತೆ, ಜಾಸ್ತಿ ದಿನ ಇರೋದಿಲ್ಲ, ಅದನ್ನು ಫಸ್ಟ್ ಬಳಸ್ಕೊಳ್ಳೋದು. ಹಾಗೆ ಫ್ರಿಜ್ ಬಗ್ಗೆ ಕೇಳ್ತಾ ಇದ್ದೀರಾ, ನಿಮ್ಮ ಮನೇಲಿ ಫ್ರಿಜ್ ಇಲ್ವಾ ಅಂತ. ಖಂಡಿತ ಇಲ್ಲ. ನನ್ನ ಹಸ್ಬೆಂಡ್ಗೆ ಅದು ಸ್ವಲ್ಪನೂ ಇಷ್ಟ ಇಲ್ಲ. ಅವರು ತರೋಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ಇಷ್ಟು ದಿನ ಆದ್ರೂ ಫ್ರಿಜ್ ತಂದಿಲ್ಲ. ನನಗೆ ಇಷ್ಟ ಇದೆ ತರಬೇಕಂತ, ಬಟ್ ಅದರಲ್ಲಿ ಇಟ್ಟು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬೇಡ ಅಂತ ಅವ್ರು ತರ್ತಾ ಇಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಮತ್ತು ಸೊಪ್ಪು ಎಲ್ಲದನ್ನು ಕೂಡ ಸೋಸಿಟ್ಟಿದ್ದೀನಿ. ಇವತ್ತು ತಿಂಡಿಗೆ ನಾನು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ, ಜೊತೆಗೆ ಕಡಲೆ ಚಟ್ನಿ. ಇದಕ್ಕೆ ಖಾರ ಏನಾದ್ರೂ ಮಾಡಿದರೆ ಪಲ್ಯ ಅಷ್ಟು ಚೆನ್ನಾಗಿರೋದಿಲ್ಲ, ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದಕ್ಕೆ ಕಾಳು ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬಹುದು, ನಾನು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿದರೆ ಫುಲ್ ತೆಳುವಾಗಿ ಲಟ್ಸೋದಕ್ಕೆ ಬರೋದಿಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ. ನೀರು ಹಾಕೋದಕ್ಕಿಂತ ಮುಂಚೆಲೇ ಎಣ್ಣೆಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹಿಟ್ಟು ಕಲಸುವಾಗ ನಾನು ಮತ್ತೆ ಎಣ್ಣೆ ಹಾಕಲ್ಲ, ಇದಕ್ಕೇ ಎಣ್ಣೆ ಹಾಕಿರ್ತೀನಲ್ಲ, ಹಾಗಾಗಿ ಜಾಸ್ತಿ ಆಗಬಾರ್ದು ಅಂತ. ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ತೀನಿ. ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನೀರು ಹಾಕಿ 1 ನಿಮಿಷ ಕುದಿಸ್ಕೊಳ್ತೀನಿ. ಕಹಿ ಅಂಶ ಏನಿರುತ್ತೆ ಕಂಪ್ಲೀಟ್ ಹೋಗುತ್ತೆ. ಮೆಂತ್ಯ ಸೊಪ್ಪಿಂದು ಕಹಿ ಇದೆ ಅಂತ ಅನಿಸೋದೇ ಇಲ್ಲ. ಯಾರು ಮೆಂತ್ಯ ಸೊಪ್ಪು ತಿನ್ನಲ್ಲ ಅವರಿಗೆ ನೀವು ಈ ಥರ ಚಪಾತಿ ಮಾಡ್ಕೊಳ್ಬಹುದು. ಇದೇ ಥರ ನೀವು ರೊಟ್ಟಿ ಬೇಕಾದ್ರೂ ಮಾಡ್ಬೋದು, ಸೇಮ್ ಮೆಥಡಲ್ಲೇ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು.
ಪ್ರತಿ ಸಲ ಮೆಂತ್ಯ ಸೊಪ್ಪು ತಂದಾಗ್ಲೂ ನಾನು ಚಪಾತಿ ಮಾಡ್ತೀನಿ, ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೆ. ಈ ಕಡೆ ಚಪಾತಿ ಹಿಟ್ಟೆಲ್ಲ ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು 2 ಸೈಡ್ ಬೇಯಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ಮೆಂತ್ಯ ಸೊಪ್ಪೆಲ್ಲ ಇಷ್ಟಪಡೋದೇ ಇಲ್ಲ, ಬಟ್ ಈ ಥರ ಮಾಡಿಕೊಟ್ರೆ ಅವರಿಗೆ ಕಹಿ ಅಂತಲೂ ಗೊತ್ತಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು. ಬೆಣ್ಣೆ ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿತ್ತು ಮಾತ್ರ. ತಿಂಡಿ ಮಾತ್ರ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತೋಟದಲ್ಲಿ ಕೆಲಸ ಆಯಿತು. ಇದು ಸಣ್ಣ ವ್ಲಾಗ್ ಆಗಿರುತ್ತೆ. ತೋಟಕ್ಕೆ ಹೋದ್ವಿ, ಅಲ್ಲೊಂದು ಹಣ್ಣು ಡ್ಯಾಮೇಜ್ ಇತ್ತು, ಅದನ್ನು ಓಪನ್ ಮಾಡಿದ್ವಿ. ಈ ಥರ ಇದೆ ದಾಳಿಂಬೆ ಹಣ್ಣು. ಇನ್ನೂ ಸ್ವಲ್ಪ ಸ್ವೀಟ್ ಬರಬೇಕು, ಸ್ವೀಟ್ ಇಲ್ಲ, ಇನ್ನೂ ಒಂದು ತಿಂಗಳು ಇರಬೇಕಲ್ವ, ಹಾಗಾಗಿ ಸ್ವೀಟ್ ಅಂಶ ಇನ್ನೂ ಅಷ್ಟೊಂದಿಲ್ಲ. ಹಾಗೆ ಅವತ್ತು ಟೆಂಟ್ ತರಿಸಿದ್ದೀವಿ ಅಂತ ವ್ಲಾಗಲ್ಲಿ ತೋರಿಸಿದ್ದೆ, ಅದನ್ನು ಅರೇಂಜ್ ಮಾಡಿರಲಿಲ್ಲ, ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ತೋಟಕ್ಕೆ ಹೋಗಿದ್ದು. ಚೆನ್ನಾಗಿ ಪ್ಲ್ಯಾನ್ ಮಾಡಿ ತುಂಬ ನೀಟಾಗಿ ಮಾಡಿದ್ದಾರೆ. ಅಂತಂದರೆ ಅದನ್ನು ನೀಟಾಗಿ ಬೇಗನೆ ಅರೇಂಜ್ ಮಾಡಬಹುದು, ಬಟ್ ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಕೊಟ್ಟಿರುವಂಥ ಅಮೌಂಟ್ಗೆ ಇದು ವರ್ತ್ ಅಂತ ಅನಿಸಿಲ್ಲ. ಬಟ್ ಸೇಫ್ಟಿ ಇದೆ, ಜಿಪ್ ಹಾಕ್ಕೊಂಡ್ರೆ ಒಳಗೆ ಏನೂ ಬರೋದಿಲ್ಲ. ಚೆನ್ನಾಗಿದೆ, ಇಬ್ಬರು ಆರಾಮ್ಸೆ ಮಲಗಬಹುದು, ಜಾಗನೂ ಫ್ರೀ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಅಮೌಂಟ್ ತೊಗೊಂಡಿದ್ರೂ ಪರವಾಗಿಲ್ಲ, ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ಬೆಸ್ಟ್ ಅಂತ ಅನ್ನಿಸ್ಲಿಲ್ಲ. ಓಕೆ ಪ್ರಾಡಕ್ಟ್, ಬಟ್ ತುಂಬ ನೀಟಾಗಿ ಮಾಡಿದ್ದಾರೆ. ಬೇಗ ಅರೇಂಜ್ ಮಾಡ್ಬೋದು, ಬೇಗ ಎತ್ತಿಡ್ಬೋದು, ಆ ಥರ ಇದೆ. ಈ ಥರ ಜಿಪ್ ಹಾಕ್ಕೊಂಡ್ರೆ ಮುಗೀತು. 2 ಆಪ್ಷನ್ ಇದೆ ಇದರಲ್ಲಿ. ಈ ಥರ ಒಂದು ಆಚೆ ಏನು ಕಾಣಿಸ್ದಂಗೆ ಕವರ್ ಮಾಡಿ ಜಿಪ್ ಹಾಕ್ಕೊಳ್ಬಹುದು, ಅಥವಾ ಇನ್ನೊಂದು ಒಳಗಡೆ ಪರ್ದೆ ಥರ ಇದೆ, ನೆಟ್ ಥರ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಜಿಪ್ ಇದೆ, ಅದನ್ನು ಬೇಕಾದ್ರೂ ಹಾಕ್ಕೊಳ್ಬಹುದು. ಮೇಲ್ಗಡೆ ಗಾಳಿ ಆಡೋ ಥರ ಸ್ವಲ್ಪ ಓಪನ್ ಇದೆ, ಮತ್ತು ಮಳೆ ಏನಾದ್ರೂ ಬಂದರೆ ನೆನೆಯಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಶೀಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದನ್ನೆಲ್ಲ ಅರೇಂಜ್ ಮಾಡಿ ನೋಡಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಅಡುಗೆ ಶುರು ಮಾಡಿಕೊಂಡೆ. ಕಾಳು ಮತ್ತು ಸೊಪ್ಪು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಮೆಂತ್ಯ ಸೊಪ್ಪಿಂದು ಶೇರ್ ಮಾಡಿದ್ನಲ್ಲ, ಮತ್ತಿದೆ ಜಾಸ್ತಿ ಆಗುತ್ತೆ, ಹೆವಿ ಅಂತ ಅನಿಸುತ್ತೆ ವ್ಲಾಗಲ್ಲಿ 2 ರೆಸಿಪಿ ಹಾಕಿದರೆ ಅಂತ ಅಂದ್ಕೊಂಡು ಒಂದು ರೆಸಿಪಿ ಮಾತ್ರ ಶೇರ್ ಮಾಡಿದ್ದೀನಿ. ಇಲ್ಲ 2 ಆದ್ರೂ ಪರವಾಗಿಲ್ಲ, ರೆಸಿಪಿ ಇಷ್ಟ ಆಗುತ್ತೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. 2 ರೆಸಿಪಿ ಬೇಕಾದ್ರೂ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ವ್ಲಾಗ್ ಚಿಕ್ಕದಲ್ವಾ, ಮತ್ತು ರೆಸಿಪಿನೇ ಜಾಸ್ತಿ ಅಂತ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಹಾಕಿಲ್ಲ. ಈ ಕಡೆ ಕಾಳು ಒಗ್ಗರಣೆ ಕೂಡ ರೆಡಿ ಆಯಿತು, ಈ ಕಡೆ ಬಸ್ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರು 2 ದಿನಕ್ಕಾಗುವಷ್ಟು ಮಾಡಿದ್ದೀನಿ, ಮತ್ತು ನಾಳೆ ಏನೇನೋ ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗಾಗಿ ಬಸ್ಸಾಂಬಾರಾದರೆ ಹಪ್ಳ ಸುಟ್ಟರೆ ಮುಗೀತು, ಅಥವಾ ಬೇರೆ ಏನಾದರೂ ಕಾಳು ಮಾಡಿದರೆ ಮುಗೀತು, ಸಾಂಬಾರಾಗುತ್ತೆ. ಹಾಗಾಗಿ 2 ದಿನಕ್ಕಾಗುವಷ್ಟು ಮಾಡ್ಕೊಂಡಿದ್ದೀನಿ. ಕೆಲಸ ಅಂತೂ ಕಂಟಿನ್ಯೂಸಾಗಿ ಮಾಡ್ತಾನೇ ಇದ್ದೀನಿ. ಪೇಂಟ್ ಮಾಡಿಸೋದನ್ನು ನಿಲ್ಲಿಸಿ 1 ವಾರ ಆಯಿತು. 1 ವಾರದಿಂದನೂ ಕೂಡ ಮನೆ ಅರೇಂಜ್ ಮಾಡ್ತಾಯಿದ್ದೀನಿ, ಬಟ್ ಅದು ಮುಗಿತಾನೇ ಇಲ್ಲ. ನಿಮಗೂ ಗೊತ್ತು, ಮುಗಿಯೋಷ್ಟು ಈಸಿ ಕೆಲಸನೂ ಅಲ್ಲ. ನಾನು ಕೆಲಸ ಮಾಡೋದ್ರ ಬಗ್ಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಒಂದು 80% ಕೆಲಸ ಮುಗಿತಾ ಬಂದಿದೆ, ಇನ್ನೂ ಒಂದು 20% ಕೆಲಸ ಇದೆ. ಇನ್ನೂ ಸ್ವಲ್ಪ ಪೇಂಟಿಂಗಿಂದ ಉಳ್ಕೊಂಡಿದೆಯಲ್ಲ, ಹಾಗಾಗಿ ಅದು ಮುಗಿದ್ರೆ ಇಷ್ಟೊಂದು ರಿಸ್ಕ್ ಅಂತ ಅನಿಸೋದಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆಯಿಂದ ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಏನಿತ್ತು ಅದನ್ನು ಕೆಲಸ ಮುಗಿಸ್ಕೊಂಡು ವಾಪಸ್ ಹಸುಗಳನ್ನ ಮನೆಗೆ ಹೊಡ್ಕೊಂಡು ಬಂದು ಇವಾಗ ಬೂಸ ಇಟ್ಟಿದ್ದೀನಿ. ನೆಕ್ಸ್ಟ್ ಹಾಲು ಕರೆದು ಡೈರಿಗೆ ಹಾಲು ಹಾಕೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.